ಬೆಂಗಳೂರು ನಗರದಾದ್ಯಂತ ಪ್ರಮುಖ ರಸ್ತೆಗಳಲ್ಲಿ ಸೆಲೆಬ್ರೇಷನ್ಗೆ ಒಂದ್ ಕಡೆ ತಯಾರಿಗಳಾಗ್ತಾ ಇದ್ರೆ ಪೊಲೀಸ್ ಇಲಾಖೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಪ್ರತಿ ವರ್ಷಕ್ಕಿಂತ ಈ ಬಾರಿ ಪೊಲೀಸ್ ಭದ್ರತೆ ಹೆಚ್ಚಾಗಿರುತ್ತಂತೆ, ಮಿತಿಮೀರಿ ಜನ ಸೇರದಿರೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಗರದಾದ್ಯಂತ ಡಿಸಿಪಿಗಳು ಸೇರಿ 20,000 ಪೊಲೀಸರ ನಿಯೋಜನೆಯಾಗಿದೆ ಅಂತೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಿದ್ದೀವಿ ಅಂತ ಜವಾಬ್ದಾರಿಯಿಂದ ಹೊಸ ವರ್ಷವನ್ನ ಆಚರಣೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಸಿಟಿ ಮಂದಿಗೆ. ಗ್ಯಾರಂಟಿ ನ್ಯೂಸ್ ಜೊತೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡಿದ್ದು ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೇನು ಹೊಸ ವರ್ಷಕ್ಕೆ ಕೆಲವು ಗಂಟೆಗಳು ಬಾಕಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು MG ರೋಡ್ ಇದೆ ಅದನ್ನು ವೀಕ್ಷಣೆ ಮಾಡೋದಕ್ಕೆ, ಅದೇ ರೀತಿ ಭದ್ರತಾ ಏನು ಯಾವ ರೀತಿಯ ಪರಿಕರಗಳನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಒಂದು ವೀಕ್ಷಣೆ ಮಾಡಲಿಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ಸೀಮಂತ್ ಕುಮಾರ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಭದ್ರತೆಯ ಬಗ್ಗೆ ಸಾಕಷ್ಟು ಅಂಶಗಳನ್ನು ಈ ಬಾರಿ ತೆಗೆದುಕೊಂಡಿದ್ದಾರೆ ಸ್ಪೆಷಲ್ ಆಗಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಆಲ್ರೆಡಿ ಸಾಕಷ್ಟು ನಾವು ಪ್ರೆಸ್ಸಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಆದರೆ ಇನ್ನೊಂದು ಸರಿ ನಾವು ಹೇಳಬೇಕಾದ್ರೆ ವಿಶೇಷವಾಗಿ ಇಲ್ಲಿ ಜನ ಬಂದಾಗ ಒಂದು ಮಿತಿ ಮೀರಿ ಜನ ಸೇರಬಾರ್ದು, ಅದು ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದು ಸಿಸ್ಟಮ್ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಆಫೀಸರ್ಸ್ ಅವರು ಮೇಂಟೈನ್ ಮಾಡ್ತಾರೆ ಕ್ಯಾಮ್ರಾ ಮತ್ತು ಫಿಸಿಕಲ್ ಚೆಕ್ ಮಾಡುವಾಗ. ಅವ್ರಿಗೆ ಗೊತ್ತಾದರೆ ಜನ ಜಾಸ್ತಿ ಇದೆ ಅಂದರೆ ನಾವು ಎಂಟ್ರಿ ಪಾಯಿಂಟ್ಸ್ ಬ್ಲಾಕ್ ಮಾಡ್ತೀವಿ. ಪ್ಲಸ್ ಪದೇ ಜನ ಒಂದೇ ಸರಿ ಇಲ್ಲಿ ಬರೋದು ಅದು ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಅದು ಕಂಟ್ರೋಲ್ ಮಾಡಿದರೆ ಖಂಡಿತ ನಮಗೆ ಇಲ್ಲಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಬರೀ ಇಲ್ಲಿ ಇಲ್ಲ, ಎಂಟೈರ್ ಸಿಟಿಯಲ್ಲಿ ವ್ಯವಸ್ಥೆ ಮಾಡಾಗಿದೆ. ಎಲ್ಲ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ DCPs ಮತ್ತು ಸ್ಟಾಫ್ ಅವರಿದ್ದಾರೆ. 20,000 ಜನ ಅಂದರೆ ನಮ್ಮ ಪೊಲೀಸ್ ಫೋರ್ಸ್, ಬೇರೆ ಟೈಪ್, ಟ್ರಾಫಿಕ್ ಇರಲಿ, ಲಾ ಆ್ಯಂಡ್ ಆರ್ಡರ್ ಇರಲಿ ಅಥವಾ ಆ್ಯಂಟಿ ಸಬಡೈಚ್ ಆಗಲಿ, ಎಲ್ಲ ಪ್ರತಿಯೊಂದು ಅವರು ಇಡೀ ಸಿಟಿಯಲ್ಲಿ ಅವರು ಮಾಡ್ತಾಯಿದ್ದಾರೆ. ಇದು ಎಲ್ಲ ಕ್ಲಸ್ಟರ್ ಇದೆ, ಇಲ್ಲಿ ಜಾಸ್ತಿ ಕನ್ಸಂಟ್ರೇಷನ್ ಇದೆ, ಅದಕ್ಕೆ ನಮ್ಮದು ಇಲ್ಲಿ ಫೋಕಸ್ ಜಾಸ್ತಿ ಇದೆ. ಆದರೆ ನಾವು ಎಂಟೈರ್ ಸಿಟಿ ಸ್ಪೆಷಲಿ ಔಟ್ಸ್ಕಟ್ಸಲ್ಲಿ ಎಲ್ಲಿ ರೇವ್ ಪಾರ್ಟಿ ಮಾಡಬಾರ್ದು, ಎಲ್ಲಿ ಇಲ್ಲಿಗಲ್ ಇದು ಆ್ಯಕ್ಟಿವಿಟೀಸ್ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ನ್ಯಾಚುರಲ್ ಆಗಿ ಬಲವಂತ ಮಾಡೋ ಜೊತೆಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೊಳ್ತೀವಿ, ಲೀಗಲ್ ಆ್ಯಕ್ಷನ್ ತೊಗೊಳ್ತೀವಿ, ಕೇಸ್ ಮಾಡ್ತೀವಿ. ಓಕೆ, ಅದು ಡೆಡಿಕೇಟೆಡ್ ಪಿಕಪ್ ಪಾಯಿಂಟ್ಸ್ ಇದೆ. QR ಕೋಡ್ ಮುಖಾಂತರ ನಮ್ಮ ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ನಮ್ಮ ಪ್ರೆಸ್ ಅವ್ರಿಗೆ ಕೂಡ ನಾವು ಕೊಟ್ಟಿದ್ದೀವಿ QR ಕೋಡ್. ಸೊ ಅಲ್ಲಿ ಬಸ್ಸಸ್ ಎಲ್ಲಿ ಇರ್ತದೆ, ಕ್ಯಾಬ್ ಎಲ್ಲಿ ಇರ್ತದೆ, ಆಟೋ ರಿಕ್ಷಾ ಎಲ್ಲಿ ಇರ್ತದೆ, ಅದೆಲ್ಲ ಅಲ್ಲಿ ನಿರ್ದಿಷ್ಟ ಜಾಗ ಅದರಲ್ಲಿದೆ. ಪ್ಲಸ್ ಜೊತೆಗೆ ಮೆಟ್ರೋ ಕೂಡ ಇದೆ. ಸೊ ಅದೆಲ್ಲ ಅನುಕೂಲ ಇದೆ. ಅಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ನಮ್ಮ ಪೊಲೀಸ್ ಸಹಾಯದಿಂದ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ನೋಡಿ, ಇದರಲ್ಲಿ ತಪ್ಪು ಯಾರೋ ಮಾಡಿದರೆ, ತಪ್ಪು ಅಂದರೆ ಇದು ಏನು ಅಂತ ಯಾವುದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲರಿಗೂ ಒಂದೇ. ಸೊ ಇಲ್ಲೀಗಲಿ ಏನಾದ್ರು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇಲ್ಲ, ಅದು ಭದ್ರತೆ ನಾವು ಈ ಸರಿ ಸ್ವಲ್ಪ ಭಿನ್ನಾಗಿ ಮಾಡಿದ್ದೀವಿ. ಅಂದರೆ ಫೋರ್ಸ್ಗಿಂತ ಜಾಸ್ತಿ ನಾವು ಜನಕ್ಕೆ ಇನ್ವಾಲ್ವ್ ಮಾಡ್ತಾಯಿದ್ದೀವಿ. ಅಂದರೆ ಯಾವ ರೀತಿ ಆಗ್ತಾಯಿದೆ ಜನಕ್ಕೆ ಗೊತ್ತಾಗಲಿ, ನಾವು ಜನಕ್ಕೋಸ್ಕರ. ಸೊ ಅದಕ್ಕೆ ನಮ್ಮದು ಹ್ಯಾಶ್ಟ್ಯಾಗ್ ಏನಿದೆ, ನಮ್ಮದು ಸ್ಲೋಗನ್ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿ, ಜವಾಬ್ದಾರಿಯಿಂದ ಆಚರಿಸೋಣ. ಸೊ ಈ ಹ್ಯಾಶ್ಟ್ಯಾಗಲ್ಲಿ ನಾವು ಜನ ಜೊತೆಗೆ ಇನ್ವಾಲ್ವ್ ಮಾಡಿ ಮಾಡ್ತಾಯಿದ್ದೀವಿ. ಬರೀ ನಾವು ಪೊಲೀಸ್ ಇಟ್ಕೊಂಡ್ರೆ, ಜಾಸ್ತಿ ಜನ ಪೊಲೀಸ್ ಇಟ್ಕೊಂಡ್ರೆ ಆಗಲ್ಲ. ಜನಕ್ಕೆ ನಾವು ಇನ್ವಾಲ್ವ್ ಮಾಡಿದರೆ ನಮಗೆ ಅನುಕೂಲ ಆಗಿ ಒಳ್ಳೆ ರೀತಿ ಸೆಲೆಬ್ರೇಷನ್ ಆಗುತ್ತೆ. ಸೊ ಇದಷ್ಟು ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಅವರ ಮಾತಾಗಿದ್ದು. ಸೆಲೆಬ್ರೇಷನನ್ನು ಮಾಡಬೇಕು, ಅದೇ ರೀತಿ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ. ಬರದ ಸಿದ್ಧತೆಗಳು ಸಹ ಆಗಿದೆ. ಅದೇ ರೀತಿ ಸೇಫ್ಟಿಯ ಮುಖಾಂತರ ಇಲ್ಲಿಗೆ ಬರೋ ಸಾರ್ವಜನಿಕರು ಏನು ಈ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡಬೇಕು, ಬರಮಾಡಿಕೊಳ್ಬೇಕು ಅನ್ನೋದಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್ ಮಿಶ್ರಾ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.